ವಾಸ ಆ 2 ಪದಗಳಲ್ಲಿ ಅಡಗಿದೆ. ನಾನು ಹೆಚ್ಚಿಗೆ ಭಾಷಣ ಮಾಡಕ್ಕೆ ಹೋಗೋದಿಲ್ಲ, ಇದು ಭಾಷಣ ಮಾಡುವಂತ ವೇದಿಕೆ ಅಲ್ಲ. ಹೋರಾಟಗಾರರು ಮತ್ತೆ ಮಾಧ್ಯಮಗಳಲ್ಲಿ ನಾನು SIT ತನಿಖೆ ದಾರಿ ತಪ್ತಾ ಇದೆ ಅಂತ ನಮಗೆ ಅನ್ನಿಸ್ದಾಗ ಸರ್ಕಾರಕ್ಕೆ ನಾನು ಮತ್ತೆ ಒಂದು ಪತ್ರವನ್ನ ಬರೀತೀನಿ. ನಾವು ಬುರುಡೆ ಚಿನ್ನಯ್ಯನಗೋಸ್ಕರ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ತನಿಖೆಗೆ ಬಂದಿದ್ದಲ್ಲ, ನಾವು ಬಂದಿದ್ದು 20 ವರ್ಷಗಳ ಕಾಲ ಅಲ್ಲಿ ಹೆಣ್ಣು ಮಕ್ಕಳು ಕಾಣೆಯಾದ್ರಲ್ಲ, ಅಸಹಜ ಸಾವುಗಳಾಯ್ತಲ್ಲ, ಅತ್ಯಾಚಾರಗಳಾಯ್ತಲ್ಲ, ಅದನ್ನ ಮಾಡಿದವ್ರು ಯಾರು ತನಿಖೆ ಮಾಡಿ ಅಂತ ನಾವು SIT ಅನ್ನೋದನ್ನ ಬುರುಡೆ ಚಿನ್ನಯ್ಯನ ಕೊಡೋ ಅವಶ್ಯಕತೆ ಇರಲಿಲ್ಲ. ಅಷ್ಟೊಂದು ನೂರಾರು ಹೆಣ್ಣು ಮಕ್ಕಳು ಈ ತರ ಘಟನೆಗಳಲ್ಲೆಲ್ಲ ಮಾಯ ಆಗೋದ್ರಲ್ಲ, ಕಾಣೆ ಆಗೋದ್ರಲ್ಲ, ಯಾರು ಅವರನ್ನ ಕೊಂದವರು ಅದು ತನಿಖೆ ಆಗ್ಬೇಕಪ್ಪ. ಬುರುಡೆ ಚಿನ್ನಯ್ಯನಲ್ಲ, ಅವನು ಒಬ್ಬ ಸಾಕ್ಷ್ಯ ಅಷ್ಟೇ ಅಲ್ಲಿ ಬಂದಿದ್ದು. ಅವ ಸತ್ಯಾಸತ್ಯ ಅದು ನೀವು ತನಿಖೆಗೆ ಬಿಟ್ಟಿದ್ದು. ಆದ್ರೆ ತನಿಖೆ ಆಗಬೇಕಾಗಿರೋದು ಅಲ್ಲಿ ಹೆಣ್ಣು ಮಕ್ಕಳು ಮಹಿಳೆಯರು ಎಲ್ಲೋದ್ರು ಅದ್ರ ಬಗ್ಗೆ ತನಿಖೆ ಮಾಡಿ ಅಂತ ಮತ್ತೆ ಪತ್ರವನ್ನ ಬರೆದಾಗ ಎಷ್ಟು ಜನ, ಎಷ್ಟೊಂದು ಮಾಧ್ಯಮದವರು, ಮಹಿಳಾ ಆಯೋಗದ ಅಧ್ಯಕ್ಷೆ ಲೆಫ್ಟಿಸ್ಟು, ಒಂದು ನ್ಯಾಯವನ್ನ ಆಯೋಗದ ಅಧ್ಯಕ್ಷೆ ಪತ್ರ ಬರೆದ ತಕ್ಷಣ ನೀವು ಲೆಫ್ಟಿಸ್ಟು, ನೀವು ಅದೇನೋ ಅಧಿಕಾರ ಇಲ್ಲ ನಿಮ್ಗೆ, ಇದೇನೋ ನಿಮ್ಗೆ ಅದು ಪೊಗರು, ಅದು ಇದು. ಅವರಿಗೂ ನೀವು ಯಾಕಪ್ಪ ವಿಷ ಬೀಜವನ್ನ ಯಾಕೆ ಬಿತ್ತೀರಾ? ನಮ್ಮನ್ನ ಡಿವೈಡ್ ಮಾಡಬೇಡಿ, ನಾವೆಲ್ಲ ಒಂದೇ. ಈಗ ಆಯ್ತಪ್ಪ, ಅಲ್ಲಿ ಸತ್ತಿರೋ ಹೆಣ್ಣು ಮಕ್ಳು ಯಾರು, ಕಾಣೆ ಆಗಿರೋ ಹೆಣ್ಣು ಮಕ್ಳು ಯಾರು, ಅತ್ಯಾಚಾರಕ್ಕೆ ಒಳಗಾಗಿರುವಂತ ಹೆಣ್ಣು ಮಕ್ಳು ಯಾರು? ಹಿಂದೂ ಮಕ್ಕಳಲ್ವಾ? ಮೊದಲಿಗೆ ನಾನು ಹೇಳ್ತೀನಿ, ಹೆಣ್ಣು ಅನ್ನೋ ಒಂದು ಜೀವಕ್ಕೆ ಯಾವುದು ಜಾತಿ ಇಲ್ಲ, ಯಾವುದು ಮತ ಇಲ್ಲ, ಯಾವುದು ಧರ್ಮ ಇಲ್ಲ. ಎಣ್ಣೆ ಜಾತಿ, ಎಣ್ಣೆ ಮತ, ಎಣ್ಣೆ ಧರ್ಮ, ಎಣ್ಣೆ ಎಲ್ಲ. ಯಾಕೆಂದ್ರೆ ಯಾವ ಧರ್ಮದಲ್ಲಿ ಹೇಳಿ ನೀವು ಆ ಹೆಣ್ಣಿಗೆ ದೌರ್ಜನ್ಯ ಆಗುದಿಲ್ಲ? ಯಾವ ಧರ್ಮದಲ್ಲಿ ಅವಳು ಹೊತ್ತಾಗಿದ್ದಾಳೆ? ಹಾಗಿದ್ರೆ ನಮಗೆ ಯಾಕೆ ನೀವು ನಿಮ್ಮ ಧರ್ಮಗಳನ್ನ, ನಿಮ್ಮ ಜಾತಿಗಳನ್ನ ನಮಗೆ ಯಾಕೆ ಕಟ್ಟಾಗ್ತಾ ಇದ್ದೀರಾ? ಆಯ್ತು, ನೀವು ಇಷ್ಟೆಲ್ಲ ಮಾತಾಡ್ತೀರಾ, ಹಾಗಿದ್ರೆ ನಿಮ್ಮ ಧರ್ಮಗಳಲ್ಲಿ ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋದಿಲ್ವಾ? ನೀವು ಹೊಡೆಯೋದಿಲ್ವಾ? ನೇಣು ಹಾಕೋದಿಲ್ವಾ? ಡೌರಿ ಹರಾಸ್ಮೆಂಟ್ ಮಾಡೋದಿಲ್ವಾ? ನಮ್ಮನ್ನ ನೀವು ಲೆಫ್ಟ್ ಅಂತ ಕರಿತೀರೋ, ರೈಟ್ ಅಂತ ಕರಿತೀರೋ, ನನಗೆ ಮ್ಯಾಟ್ರೇ ಆಗುದಿಲ್ಲ. ನಾನು ಯಾವಾಗಲೂ ಆ ನೊಂದಂತ ಅಸಹಾಯಕ, ಆ ಸತ್ತಿರೋ ಆ ಧ್ವನಿಗಳು ಈಗಲೂ ನನ್ನ ಕಿವಿಯಲ್ಲಿ, ಮಗಳು, ಅಕ್ಕನೋ ತಾಯಿನೋ ಗೊತ್ತಿಲ್ಲ, ನಿಮ್ ಪರವಾಗಿ ನಾನು ಇರ್ತೀನಿ ಅಂತ ಹೇಳ್ತಾ ಕಡೆಗಾಗಿ ನಂದು 4 ಸಾಲುಗಳು. ಒಬ್ಬ ಮಹಿಳೆ ಹೋರಾಡಿದರೆ ಅದು ಒಂದು ಕತೆ ಮಾತ್ರ ಆಗುತ್ತೆ, ಎಲ್ಲ ಮಹಿಳೆಯರು ಹೋರಾಡಿದರೆ ಅದು ಕ್ರಾಂತಿ. 20,000 ಸಾವುಗಳು ಪ್ರತಿಯೊಂದು ಕಾಲೇಜುಗಳಲ್ಲಿ, ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿ, ಪ್ರತಿಯೊಂದು ಗಲ್ಲಿಗಳಲ್ಲಿ, ಮೊಹಲ್ಲಾಗಳಲ್ಲಿ. ಬರೀ ಸಹಿ ಅಲ್ಲ, ಕ್ರಾಂತಿ ಪ್ರಾರಂಭವಾಗಬೇಕು. ಇಂದಿನ ಹೋರಾಟ ಬರೀ ಮಹಿಳೆಯರದಲ್ಲ, ಇದು ಮಾನವೀಯತೆಯ ಹೋರಾಟ. ಮಹಿಳೆ ಬಲವಾದಾಗ ಮಾತ್ರ ರಾಷ್ಟ್ರ ಬಲವಾಗಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ರಾಷ್ಟ್ರ ಆ ಹೆಣ್ಣಿನ ಪರ, ಆ ತಾಯಿನ ಪರ. ರಾಷ್ಟ್ರಕ್ಕೂ ನಾವು ಭಾರತ ಮಾತೆ ಅಂತ ಹೆಸರಿಟ್ಟು, ಕರ್ನಾಟಕಕ್ಕೂ ನಾವು ಭುವನೇಶ್ವರಿ ಅಂತ ಹೆಸರಿಟ್ಟು, ಆ ತಾಯಿ ಭುವನೇಶ್ವರಿ, ಆ ತಾಯಿ ಭಾರತಾಂಬೆ ಅಳುವುದನ್ನ ನಾವು ನೋಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಜೊತೆ ಇಡೀ ಮನುಸಂಕುಲ ನಿಲ್ಲುತ್ತೆ. ಈ ಹೋರಾಟಕ್ಕೆ ನ್ಯಾಯ ಸಿಗಲಿ, ಜಯ ಸಿಗಲಿ.